ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯ ಒಳಗೆ ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರುವಂತಹ ಗದ್ಯ ಭಾಗ ಕನ್ನಡವನ್ನು ಕಟ್ಟುವ ಕೆಲಸ ಅಂತ ಹೇಳಿ ಡಾಕ್ಟರ್ ಹಾಮಾ ನಾಯಕ್ ಅವರು ಬರೆದಿರುವಂತಹದ್ದು. ಹಾಮಾನ ಎಂದೇ ಪ್ರಸಿದ್ಧರಾಗಿರುವಂತಹ ಡಾಕ್ಟರ್ ಹಾರೋಗದ್ದೆ ಮಾನಪ್ಪ ನಾಯಕ 1931ರಿಂದ 2001 ಇವರ ಕಾಲಘಟ್ಟ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ ಜನಿಸ್ತಾರೆ. ಶ್ರೀನಿವಾಸ ನಾಯಕ, ರುಕ್ಮಿಣಿಯಮ್ಮ ಅನ್ನುವಂತಹ ದಂಪತಿಗಳ ಸುಪುತ್ರರು. ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಗುಲ್ಬರ್ಗಾ ವಿವಿಯ ಕುಲಪತಿಗಳಾಗಿ ಕರ್ತವ್ಯ ನಿರ್ವಹಿಸಿದಂತಹ ಇವರು ಕನ್ನಡದ ಕಟ್ಟಾಳು ತಮ್ಮನ್ನು ಗುರುತಿಸಿಕೊಂಡಿದ್ದರು. ಹಾಮಾ ನಾಯಕರು ತಮ್ಮ ಅಪಾರವಾದ ವಿದ್ವತ್ತಿನಿಂದ, ದಕ್ಷ ಆಡಳಿತದಿಂದ, ಸ್ನೇಹಪರ ಗುಣಪಕ್ಷಪಾತದಿಂದ ಹೆಸರಾಗಿದ್ದಂತಹವರು. ಕನ್ನಡದ ಹಲವಾರು ದಿನಪತ್ರಿಕೆಗಳಲ್ಲಿ ಖ್ಯಾತ ಅಂಕಣಕಾರರಾಗಿ ಕೂಡ ಹೆಸರನ್ನು ಪಡ್ಕೊಂಡಂತಹವರು. ತಮ್ಮ ಸಂಪ್ರತಿ ಅನ್ನುವಂತಹ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಪಡೆಯುವ ಮೂಲಕ ದೇಶದಲ್ಲೇ ಅಂಕಣ ಬರಹಕ್ಕೆ ಮಾನ್ಯತೆಯನ್ನು ತಂದುಕೊಟ್ಟಂತಹವರು. 1985ರಲ್ಲಿ ಬೀದರ್ನಲ್ಲಿ ನಡೆದಂತಹ 57ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಕೂಡ ಆಗಿರ್ತಾರೆ. ಹಾಮಾನ ಅವರು ಬರೆದಿರುವಂತಹ ಬಾಳ್ನೋಟಗಳು, ಸಂಪ್ರತಿ, ಸಲ್ಲಾಪ, ಸಂಭ್ರಮ, ಸೂಲಂಗಿ, ಸಂಪಣ, ಭಾರತದ ಧರ್ಮ, ರವೀಂದ್ರನಾಥ ಠಾಕೂರ್, ಸಂಗತಿ, ನಮ್ಮ ಮನೆಯ ದೀಪ ಮುಂತಾದ 100ಕ್ಕೂ ಹೆಚ್ಚು ಕೃತಿಗಳು ಕನ್ನಡ ಸಾಹಿತ್ಯದ ಸಮೃದ್ಧಿಯನ್ನು ಹೆಚ್ಚಿಸಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದ ಹಾಮಾ ನಾಯಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, IBH ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಕೂಡ ಸಂದಿವೆ. ಬೀದರ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣವನ್ನು ಅವರು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಿಸಿದ್ದರು. ಕನ್ನಡಕ್ಕೆ ಆಗಬೇಕಾಗಿರುವ ಕಾರ್ಯಸ್ವರೂಪದ ಬಹುಸೂಕ್ಷ್ಮ ಸಂಗತಿಗಳತ್ತ ಹಾಮಾನ ಇಲ್ಲಿ ಜನರ ಮತ್ತು ಆಳುವವರ ಗಮನ ಸೆಳೆದಿರುವುದನ್ನು ಮನಗಾಣಬಹುದು. ಅವರು ಚರ್ಚಿಸಿರುವ ಅನೇಕ ಸಂಗತಿಗಳಲ್ಲಿ ಕೆಲವನ್ನ ಇಲ್ಲಿ ಸಂಕಲಿಸಲಾಗಿದೆ. ಅಂದರೆ ಹಾಮಾನ ಅವರು ಬೀದರ್ನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಅಧ್ಯಕ್ಷೀಯ ಭಾಷಣವನ್ನು ಮಾಡ್ತಾರೆ, ಆ ಅಧ್ಯಕ್ಷೀಯ ಭಾಷಣದ ಒಂದಷ್ಟು ಮುಖ್ಯ ಅಂಶಗಳನ್ನು ತೆಗೆದು ನಿಮಗೆ ಪ್ರಸ್ತುತ ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂತಹ ಗದ್ಯ ಭಾಗದ ಅಡಿಯಲ್ಲಿ ಚರ್ಚಿಸಲಾಗಿದೆ. ವಿದ್ಯಾರ್ಥಿಗಳೇ, ನಮ್ಮ ಹಿಂದಿನ ತಲೆಮಾರು ಏನಿದೆ, ಆ ತಲೆಮಾರಿನ ಹಿರಿಯರು ಯಾರಿದ್ದಾರೆ ಅವರು ಈ ನಾಡು ನುಡಿಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಈ ನಾಡು ನುಡಿಗೆ ಇರುವಂತಹ ಮಾನ್ಯತೆ ಇಂದು ನಿನ್ನೆಯದ್ದಲ್ಲ. ಸುಮಾರು 10ನೇ ಶತಮಾನದಿಂದಲೇ ಆರಂಭಗೊಳ್ಳುವಂತಹ ನಾಡು ನುಡಿಯ ಬಗೆಗಿನ ಈ ಅಭಿಮಾನ ಇಲ್ಲಿಯವರೆಗೂ ಕೂಡ ಬೆಳ್ಕೊಂಡೇ ಬಂದಿದೆ. ಪಂಪನಂತಹ ಕವಿಯೇ ಹೇಳುವಂತಹ ಮಾತು, ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯ ಲಂಪಿನಿಂಪುಗಳ್ಗಾರಮಾದ ಮಾನಿಸರೆ ಮಾನಿಸರಂತವರಾಗಿ ಪುಟ್ಟಲೇನಾಗಿಯುಂ ಏನೋ ತೀರ್ದ ಪುದೆ ತೀರದೊಡಂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ವನವಾಸಿ ದೇಶದೊಳ್ಳನ್ನೋ ಅಂತಹ ಮಾತು. ಹಾಗೆಯೇ ಆರಂಕುಸವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅನ್ನೋ ಅಂತಹ ಮಾತುಗಳು ಆ ಕನ್ನಡ ನಾಡಿನ ವರ್ಣನೆಯನ್ನು, ಕನ್ನಡ ನಾಡಿನ ಸಮೃದ್ಧಿಯನ್ನು ಕಟ್ಕೊಟ್ರೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಕಳಿದ ಉಷ್ಣದ ಹಾಲಿನಂದದಿ, ಲಲಿತವಾಗಿರುವಂತಹ ಕನ್ನಡದ ಭಾಷೆಯೊಳಗೆ ಸಾರ್ಥಕ್ಯವನ್ನು ಕಂಡುಕೊಂಡ್ರೆ ಸಾಲದೆ ಸಂಸ್ಕೃತದಲ್ಲಿ ಇನ್ನೇನು ಅಂತ ಹೇಳಿ ಮಹಾಲಿಂಗರಂಗ ಪ್ರಶ್ನೆ ಮಾಡುವಲ್ಲಿ ಕನ್ನಡ ಭಾಷೆಯ ಬಗೆಗೆ ಅವ್ರಿಗಿದ್ದಂತಹ ಅಭಿಮಾನ. ಹಾಗೆ ನಯಸೇನಂತಹ ಕವಿ ಅನ್ಯ ಧರ್ಮಗಳೆಲ್ಲವನ್ನ ವಿರೋಧಿಸಿದರೂ ಕೂಡ ಭಾಷೆಯ ಬಗೆಗೆ ಆತನಿಟ್ಟಿರುವಂತಹ ಅಭಿಮಾನ ಅವನ ಕೃತಿಯಲ್ಲಿ ಅಭಿವ್ಯಕ್ತಗೊಳ್ಳುತ್ತೆ. ಸಕ್ಕದ ಮಂಪೇಳ್ವೊಡೆ ನೆರೆ ಸಕ್ಕದ ಮಂಪೇಳ್ಗೆ ಶುದ್ಧಗನ್ನಡದೊಳು ತಂದಿಕ್ಕುವುದೇ ಸಕ್ಕದಂಗಳ ತಕ್ಕುದೇ ಬೆರೆಸಲ್ಕೆ ಘೃತಮುವಂ ತೈಲಮುವಂ ಅನ್ನುವಂತಹ ಆತನ ಮಾತು ನುಡಿಯ ಬಗೆಗೆ, ಭಾಷೆಯ ಬಗೆಗೆ ಆತನಿಗಿದ್ದಂತಹ ಅಭಿಮಾನಕ್ಕಿಡಿದಂತಹ ಕೈಗನ್ನಡಿ. ಹಾಗೆಯೇ 12, 14, 16ನೇ ಶತಮಾನಗಳಲ್ಲಿ ರಚನೆಗೊಂಡಿರುವಂತಹ ಎಲ್ಲ ಕೃತಿಗಳಲ್ಲೂ ಕೂಡ ಆಯಾ ಕೃತಿಕಾರರಲ್ಲಿದ್ದಂತಹ ಭಾಷಾಭಿಮಾನವನ್ನು ನಾವು ಕಾಣಲಿಕ್ಕೆ ಸಾಧ್ಯವಿದೆ. ಎಲ್ಲವನ್ನ ನಾನಿಲ್ಲಿ
ಕ್ಕಾಗಲ್ಲವಾದ್ದರಿಂದ ಒಂದಷ್ಟು ಉದಾಹರಣೆಗಳನ್ನಷ್ಟೇ ಕೊಟ್ಟಿದ್ದೀನಿ. ಉಳಿದಂತಹವುಗಳೆಲ್ಲ ಸಾಂದರ್ಭಿಕವಾಗಿ ನಿಮಗೆ ಪರಿಚಯವೇ ಇರುತ್ತೆ. ಹಾಗೆಯೇ 17ನೇ ಶತಮಾನದ ಕೊನೆ ಮತ್ತು 18ನೇ ಶತಮಾನದ ಆರಂಭ ಏನಿದೆ, ಇದನ್ನು ನಾವು ಹೊಸಗನ್ನಡ ಸಾಹಿತ್ಯದ ಆರಂಭ ಅಂತ ಹೇಳಿ ಕರಿತೀವಿ. ಅಲ್ಲಿ ಬಂದಂತಹ ಕವಿಗಳು ಕೂಡ ಈ ಕನ್ನಡ ನಾಡು ನುಡಿಯ ಬಗೆಗೆ ಅಪಾರವಾದಂತಹ ಗೌರವವನ್ನು ಇಟ್ಕೊಂಡು ಕೆಲಸ ಮಾಡಿರುವಂತಹ ನಿದರ್ಶನಗಳಿವೆ. ಕನ್ನಡಕ್ಕಾಗಿ ಹೋರಾಟ ಮಾಡಿದಂತಹ ಗೋಕಾಕ್ ಚಳುವಳಿಯ ಬಗ್ಗೆ ನೀವೆಲ್ಲರೂ ಕೇಳಿಯೇ ಇರ್ತೀರ. ಇದೆಲ್ಲವೂ ಭಾಷೆಗೋಸ್ಕರ, ಕನ್ನಡ ನಾಡಿನ ಅಸ್ತಿತ್ವ ಮತ್ತು ಅಸ್ಮಿತತೆಗೋಸ್ಕರ ನಮ್ಮ ಪೂರ್ವಜರು ಮಾಡಿದಂತಹ ಕೆಲಸ ಅನ್ನುವಂತಹದ್ದನ್ನು ನಾವು ಮರೆಯುವ ಹಾಗಿಲ್ಲ. ಇದು ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ಒಂದು ಭಾಗ ಅಂತ ಹೇಳಿ ಗುರುತಿಸ್ತೀವಿ. ಇಂತಹ ಕನ್ನಡವನ್ನು ಕಟ್ಟುವ ಕೆಲಸವನ್ನು ನಾವುಗಳು ಕೂಡ, ಇಂದಿನ ಪೀಳಿಗೆಯ ಜನರು ಕೂಡ ಮುಂದುವರಿಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಇದೆಯಂತೆ. ಈ ಕೆಲಸ ಸತತವಾಗಿ ಮತ್ತು ನಿರಂತರವಾಗಿ ನಡೆಯಬೇಕಾಗಿರುವಂತಹದ್ದು. ನಮ್ಮ ಭಾಷೆ ಮತ್ತು ಸಾಹಿತ್ಯಗಳ ಅಭಿವೃದ್ಧಿಗಾಗಿ, ಕನ್ನಡ ನಾಡಿನ ಸರ್ವಾಂಗೀಣ ಬೆಳವಣಿಗೆಗಾಗಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡೋದ್ರ ಮೂಲಕ ದುಡಿಬೇಕಾಗಿದೆಯಂತೆ. ಭಾಷೆ ಬೆಳೆದ್ರೆ ಅಲ್ಲಿನ ಸಂಸ್ಕೃತಿ ಕೂಡ ಬೆಳೆಯುತ್ತೆ. ಶ್ರೀಮಂತ ಭಾಷೆಯಲ್ಲಿ ಮಾತ್ರವೇ ವಿಚಾರಗಳನ್ನು ಸರಿಯಾಗಿ ಬೆಳೆಸಲಿಕ್ಕೆ ಸಾಧ್ಯ. ಸಮಾಜದಲ್ಲಿ ಆರೋಗ್ಯ ಪಾಲನೆಯಾಗಬೇಕು ಅಂದರೆ, ಮಾನಸಿಕ ಆರೋಗ್ಯದ ಪಾಲನೆಯಾಗಬೇಕು ಅಂತ ಅಂದರೆ ಭಾಷೆಯದ್ದೂ ಮಹತ್ವದ ಪಾಲಿದೆಯಂತೆ. ಭಾಷೆಯ ರಕ್ಷಣೆ ಹಾಗೆ ಅದರ ಸಂವರ್ಧನೆ, ಅದರ ಬಳಕೆ ಹಾಗೂ ಪ್ರಚಾರ ಹೆಚ್ಚೋದಕ್ಕೆ ಒಟ್ಟು ಸಮಾಜ, ಸರ್ಕಾರಗಳು ಒಂದಾಗಿ ಸೇರಿ ಕಾರ್ಯಪ್ರವೃತ್ತರಾಗಬೇಕಾಗಿದೆ, ಕೆಲಸವನ್ನು ಮಾಡಬೇಕಾಗಿದೆ. ಭಾಷೆಗೆ ಪ್ರೋತ್ಸಾಹದ ನೀರೆರೆಯಬೇಕಾಗುತ್ತೆ. ಇಲ್ಲದೆ ಹೋದರೆ ಭಾಷೆ ಅವನತಿಯ ಅಂಚಿನೆಡೆಗೆ ನಡೀತಾ ಹೋಗುತ್ತೆ. ಅದಕ್ಕೆ ಗಾಳಿ ಬೆಳಕು ದೊರೆಯುವಂತಹ ವಾತಾವರಣವನ್ನು ಕಲ್ಪಿಸಬೇಕಾಗಿರುವಂತಹದ್ದು ಈ ನಾಡಿನ ಪ್ರತಿಯೊಬ್ಬರ ಜವಾಬ್ದಾರಿ. ಪರಭಾಷೆಯ ಆಕ್ರಮಣಗಳಿಂದ ತನ್ನ ಭಾಷೆಯನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿರುವಂತಹದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಿದೆ. ಇವೆಲ್ಲವೂ ಕೂಡ ಅನ್ವಯವಾಗುವಂತಹ ಪರಿಸ್ಥಿತಿ ಇಂದು ಕನ್ನಡ ನಾಡಿಗಿದೆ. ಡಾಕ್ಟರ್ ಹಾಮಾನಾಯಕರು ಕನ್ನಡ ನಾಡು ನುಡಿಗೆ ಅತ್ಯಗತ್ಯವೂ ಕಾರ್ಯಸಾಧ್ಯವೂ ಆಗಿರುವಂತಹ ಸಲಹೆ ಸೂಚನೆಗಳನ್ನು ಪ್ರಸ್ತುತ ಲೇಖನದಲ್ಲಿ ನೀಡಿದ್ದಾರೆ. ಭಾಷೆ ಬೆಳೆಯದೆ ಜನ ಬೆಳೆಯುವುದಿಲ್ಲ, ನಾಡು ಬೆಳೆಯುವುದಿಲ್ಲ, ಸಾಹಿತ್ಯ ಕೂಡ ಬೆಳೆಯೋದಿಲ್ಲ. ಭಾಷೆ ಸಂಸ್ಕೃತಿಗಳನ್ನು ಬೆಳೆಸಿಕೊಳ್ಳದ ಜನಾಂಗ ಆಂತರಿಕ ಚೈತನ್ಯವನ್ನು ಕಳೆದುಕೊಳ್ತಾರೆ. ಅಂತಹ ಜನಾಂಗದ ಹೊರಬದುಕು ಬೆಳೆದರೂ ಒಳಬದುಕು ಬರಡಾಗಿ ಹೋಗುತ್ತೆ ಅನ್ನುವಂತಹ ಮಾತುಗಳನ್ನು ಹಾಮಾನಾಯಕ್ ಅವರು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಈ ಗದ್ಯ ಭಾಗಕ್ಕೆ ನೀವು ಪ್ರವೇಶಿಸುವ ಮುಂಚೆ ತಿಳ್ಕೊಬೇಕಾಗಿದ್ದಂತಹ ವಿಚಾರಗಳು ಮತ್ತು ಈ ಗದ್ಯವನ್ನು ನಿಮಗಿಟ್ಟಿರುವಂತಹ ಉದ್ದೇಶ. ಕನ್ನಡ ಭಾಷೆ ಕನ್ನಡ ನಾಡಿನ ಒಳಗೆ ಕಣ್ಮರೆಯಾಗುತ್ತಿರುವಂತಹ ಈ ಹೊತ್ತಿನ ಒಳಗೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಆ ಭಾಷೆಯನ್ನು ಬೆಳೆಸದೇ ಹೋದರೆ ಅವನತಿಯ ಅಂಚಿನಡೆಗೆ ಸಾಗಿ ಒಂದಾನೊಂದು ಕಾಲಕ್ಕೆ ಇಂಥದ್ದೊಂದು ಭಾಷೆ ಇತ್ತು ಅನ್ನುವಂತಹ ಕುರುಹೇ ಇಲ್ಲದಂತಾಗುವಂತಹ ಅನಿವಾರ್ಯ ಪರಿಸ್ಥಿತಿ ಇವತ್ತಿಗಿರುವಂತಹದ್ದನ್ನು ಕುರಿತು ಚರ್ಚೆ ಮಾಡ್ತಾ ಇರುವಂತಹ ಲೇಖನ ಇದು. ಮತ್ತು ಆ ಭಾಷೆಯನ್ನು ಹೇಗೆ ಉಳಿಸ್ಕೋಬೇಕು ಅನ್ನುವಂತಹ ಭಾಷಾಭಿಮಾನವನ್ನು ನಮ್ಮಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಪಡ್ತಿದೆ ಈ ಲೇಖನ. ಹಾಮಾನಾಯಕರವರು ಮಾತಾಡ್ತಾ ಹೋಗ್ತಾ ಇದ್ದಾರೆ. ಕನ್ನಡ ನನ್ನ ಮೊದಲ ಪ್ರೀತಿ, ಎರಡನೆಯ ಪ್ರೀತಿಯೂ ಅದೇ. ಆದ್ದರಿಂದ ಇಲ್ಲಿ ಸವತಿ ಮಾತ್ಸರ್ಯಕ್ಕೆ ಎಡೆಯಿಲ್ಲ. ಕನ್ನಡದ ಪ್ರೀತಿ ನನಗೆ ಎಳವೆಯಿಂದಲೇ ಬಂದದ್ದು, ಸಹಜವಾಗಿ ಬಂದದ್ದು. ಅದು ಯಾವುದೋ ಸಂದರ್ಭದಿಂದ ಪ್ರೇರಿತವಾದುದಲ್ಲ, ಚಳುವಳಿಗಳಿಗಾಗಿ ಹುಟ್ಟಿಕೊಂಡದ್ದಲ್ಲ, ಕೀರ್ತಿ ಕಾಮನೆಗಳನ್ನು ಉದ್ದೇಶಿಸಿದ್ದಲ್ಲ. ನನ್ನ ಕನ್ನಡದ ಪ್ರೀತಿ ಮಾಸ್ತಿ, ಕುವೆಂಪು, ತೀನಂಶ್ರೀ ಅವರ ಪದ್ಯಗಳನ್ನು ಪಠ್ಯಪುಸ್ತಕಗಳಲ್ಲಿ ಓದಿದಾಗ ಸ್ಫುರಿಸಿದ್ದು, BM ಶ್ರೀ, ಆಲೂರು, ಮುದವೀಡರ ಮಾತುಗಳಿಂದ ಕಣ್ಣೊಡೆದದ್ದು, ಕೃಷ್ಣಶಾಸ್ತ್ರಿ, ಅನಾಕ್ರು ಅವರ ವಿಚಾರಗಳಿಂದ ರೂಪಿತವಾದದ್ದು, ಮುಂದೆ ಗಾಂಧಿ, ವಿನೋಬ ಮೊದಲಾದವರ ಚಿಂತನೆಗಳಿಂದ ಹರಳುಗೊಂಡದ್ದು. ನಾನು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ ಆಕಸ್ಮಿಕವಾಗಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಕೈಗೆ ಸಿಕ್ಕಿತು. ಅದರ ಒಂದು ಭಾಗವನ್ನು ಓದುತ್ತಲೇ ಕನ್ನಡದ ಕಾರಣಕ್ಕಾಗಿ ನಾನು ನನ್ನನ್ನು ಒಪ್ಪಿಸಿಕೊಂಡು ಬಿಟ್ಟೆ. ಯಾರ್ ಕೃಷ್ಣಶಾಸ್ತ್ರಿಗಳು ಅಲ್ಲಿ ಹೀಗೆ ಹೇಳಿದ್ದರು.
ಹಾಮಾನ ಹೇಳ್ತಾ ಇರೋಂತಹ ಮಾತನ್ನು ಗಮನಿಸಿ. ಕನ್ನಡ ಅವರಿಗೆ ಮೊದಲನೇ ಪ್ರೀತಿನೂ ಅಂತೆ, ಎರಡನೇ ಪ್ರೀತಿನೂ ಅಂತೆ. ಅಂದರೆ ಅಲ್ಲಿ ಬೇರೆ ಭಾಷೆಯ ಆಯ್ಕೆಯೇ ಇಲ್ಲ. ಅವ್ರ ಸಂಪೂರ್ಣವಾದಂತಹ ಪ್ರೀತಿ ಯಾವ ಭಾಷೆಗಿದೆಯಪ್ಪ ಅಂತಂದರೆ ಅವರ ಕನ್ನಡ ಭಾಷೆಗಿದೆ, ಮಾತೃಭಾಷೆಗಿದೆ. ಹಾಗಾಗಿ ಅವರಲ್ಲಿ ಸವತಿ ಮಾತ್ಸರ್ಯಕ್ಕೆ ಎಡೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಸವತಿ ದ್ವೇಷಕ್ಕೆ ಜಾಗವಿಲ್ವಂತೆ. ಕನ್ನಡದ ಪ್ರೀತಿ ಏನು ಹಾಮಾನಾಯಕರಲ್ಲಿ ಹುಟ್ಕೊಳ್ತೋ ಅದು ಯಾವಾಗಲೋ ಬಂದದ್ದಲ್ಲ, ಅದು ಎಳವೆಯಿಂದಲೇ ಬಂದದ್ದು. ಆರಂಭದಲ್ಲೇ ಅವರು ಚಿಕ್ಕವರಿರುವಾಗಲೇ ಕೂಡ ಬಂದದ್ದು, ಸಹಜವಾಗಿ ಬಂದದ್ದು, ಒತ್ತಾಯಪೂರ್ವಕವಾಗಿ ಬಂದದ್ದಲ್ಲ. ಹುಟ್ಟುತಃ ಅವ್ರ ಒಳಗೆ ಉಂಟಾದಂತಹ ಪ್ರೀತಿಯದು ಅಂತ. ಆ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಯಾವುದೇ ಒಂದು ಭಾಷೆಯ ಬಗೆಗೆ ಅಭಿಮಾನ ಬರಬೇಕು ಅಂತ ಅಂದರೆ, ಪ್ರೀತಿ ಬರಬೇಕು ಅಂತ ಅಂದರೆ ಅದು ಸಹಜ ಸ್ಫುರಣವಾಗಿರಬೇಕೇ ಹೊರತು ಯಾರದ್ದೋ ಬಲವಂತಕ್ಕೆ ಹುಟ್ಟಿದಂತಹ ಪ್ರೀತಿಯಾಗಬಾರದು ಅನ್ನುವಂತಹ ಮಾತು. ಹಾಗಾಗಿ ಅವರಿಗೆ ಸಹಜವಾಗಿ ಬಂದಂತಹ ಪ್ರೀತಿ ಕನ್ನಡದ ಬಗೆಗಿನ ಪ್ರೀತಿ. ಅದೇ ರೀತಿಯಾಗಿ ಪ್ರತಿಯೊಬ್ಬನ ಕನ್ನಡಿಗನ ಹೃದಯದ ಒಳಗೂ ಕೂಡ ಈ ಸಹಜವಾದ ಕನ್ನಡದ ಬಗೆಗಿನ ಪ್ರೀತಿ ಅನ್ನುವಂತಹದ್ದು ಬೆಳೆದು ನಿಲ್ಲಬೇಕು. ಅದು ಯಾವುದೋ ಒಂದು ಸಂದರ್ಭದಿಂದ ಪ್ರೇರಿತವಾದದಲ್ವಂತೆ, ಹಂತ ಹಂತವಾಗಿ ಬೆಳೆದು ಬಂದದ್ದು. ಯಾವುದೋ ಚಳುವಳಿಗೋಸ್ಕರ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಸಂಘಟನೆಗಳು ಅಥವಾ ಒಂದಷ್ಟು ಜನರು ಕನ್ನಡದ ಪರವಾದಂತಹ ಹೋರಾಟವನ್ನು ನಾನೂ ಮಾಡ್ತೀನಿ ಅಂತ ಹೇಳಿ ಆ ಹೋರಾಟಗಳನ್ನು ಅರ್ಧಕ್ಕೆ ಕೈಬಿಟ್ಟು ಕೇವಲ ಹೆಸರಿಗೋಸ್ಕರ ಚಳುವಳಿಯ ನೆಪವನ್ನು ಹೂಡೋ ಅಂತಹದ್ದನ್ನು ನಾವೆಲ್ಲರೂ ನೋಡ್ತಾನೆ ಇರ್ತೀವಿ. ಅಂತಹ ಚಳವಳಿಗೋಸ್ಕರ ಹುಟ್ಕೊಂಡಿದ್ದಲ್ವಂತೆ ಹಾಮಾನ ಅವರ ಪ್ರೀತಿ. ಕೀರ್ತಿ ಕಾಮನೆಗಳಿಗೋಸ್ಕರ ಹುಟ್ಕೊಂಡಿದ್ದು ಅಲ್ಲ ಅಂತ ಹೇಳ್ತಾರೆ. ಅಂದರೆ ಕೀರ್ತಿಯನ್ನು, ಹೆಸರನ್ನು ಬಯಸಿದ್ದು ಅಲ್ಲ, ತನ್ನ ಮನೋಭಿಲಾಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ, ಕನ್ನಡವನ್ನು ಬಳಸ್ಕೊಳ್ಳೋದಕ್ಕೋಸ್ಕರ ಕನ್ನಡದ ಬಗೆಗಿನ ಪ್ರೀತಿ ರೂಪುಗೊಂಡದ್ದಲ್ವಂತೆ. ಅವರ ಕನ್ನಡ ಪ್ರೀತಿ ಹಂತ ಹಂತವಾಗಿ ಬೆಳೆದದ್ದು ಹೇಗಪ್ಪ ಅಂತ ಅಂದರೆ, ಮಾಸ್ತಿ ಕುವೆಂಪು ಶ್ರೀಕಂಠಯ್ಯನವರ ಪದ್ಯಗಳನ್ನು ಪಠ್ಯಪುಸ್ತಕಗಳಲ್ಲಿ ಓದುತ್ತಾ ಇದ್ದಾಗ ಸ್ಫುರಿಸಿದ್ದಂತೆ, ಉಕ್ಕಿ ಹರಿದದ್ದಂತೆ. ಹಾಗೆಯೇ BM ಶ್ರೀಕಂಠಯ್ಯ, ಆಲೂರು ವೆಂಕಟರಾಯರು, ಮುದವೀಡು ಕೃಷ್ಣರಾಯರ ಮಾತುಗಳಿಂದ ಕಣ್ಣೊಡೆದದ್ದು. ಅಂದರೆ ಸಾಂದರ್ಭಿಕವಾಗಿ ಅವರುಗಳು ಶಾಲೆಗಳಿಗೆ ಬಂದಾಗ ಆಡ್ತಿದ್ದಂತಹ ಮಾತುಗಳಿತ್ತಲ್ಲ, ಭಾಷಣಗಳಿತ್ತಲ್ಲ, ಆ ಭಾಷಣಗಳಿಂದ ಕಣ್ಣೊಡೆದದ್ದು. ಆ ವಿಚಾರಧಾರೆಗಳನ್ನು ತುಂಬಿಕೊಳ್ಳೋದ್ರ ಮೂಲಕ ಕನ್ನಡದ ಬಗೆಗಿನ ಪ್ರೀತಿ ಅವರಲ್ಲಿ ಅನುರಣಗೊಂಡಿತ್ತಂತೆ. ಹಾಗೆಯೇ ಕೃಷ್ಣಶಾಸ್ತ್ರಿ, ಅನಾಕ್ರು ಗದ್ಯದ ಬರವಣಿಗೆಯ ಒಳಗೆ ಈ ಇಬ್ಬರದ್ದು ಕೂಡ ಎತ್ತಿದ ಕೈ. ಅಂತಹ ಪ್ರಸಿದ್ಧ ಲೇಖಕರಿಬ್ಬರ ವಿಚಾರಗಳಿಂದ ರೂಪುಗೊಂಡದ್ದಂತೆ. ಅಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ವಿವೇಚಿಸುವ ಸಾಮರ್ಥ್ಯವನ್ನು ಬೆಳೆಸಿದ್ದ ಇಂತಹ ಲೇಖನಗಳನ್ನು ಬರೆದಂತಹ ಮಹನೀಯರುಗಳು. ಅವರ ವಿಚಾರಧಾರೆಗಳಿಂದ ರೂಪುಗೊಂಡಂತಹದ್ದು ಕನ್ನಡದ ಬಗೆಗಿನ ಅವರ ಪ್ರೀತಿ. ಹಾಗೆಯೇ ಮುಂದೆ ಗಾಂಧಿ ಮತ್ತು ವಿನೋಬಾ ಅವರಂತಹ ಚಿಂತನೆಗಳಿದೆಯಲ್ಲ, ಆ ಇಬ್ಬರು ಮಹಾನ್ ವ್ಯಕ್ತಿಗಳ ಚಿಂತನೆಗಳಿಂದ ಹರಳುಗೊಳ್ಳೋದು ಅಂತಂದರೆ ಗಟ್ಟಿಗೊಂಡದ್ದು. ಅವರೊಳಗಿನ ವಿಚಾರಧಾರೆ ಗಟ್ಟಿಯಾಗಿದ್ದು ಯಾವಾಗಪ್ಪ ಅಂತಂದರೆ ಗಾಂಧಿ ಮತ್ತು ವಿನೋಬಾ ಅವರ ಚಿಂತನೆಗಳನ್ನು ಅರಿತುಕೊಂಡಾಗಿನಿಂದ. ತಾನು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ ಆಕಸ್ಮಿಕವಾಗಿ ಅವ್ರ ಕೈಗೆ ಹೈದರಾಬಾದ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣದ ಒಂದು ತುಣುಕು ಸಿಗುತ್ತಂತೆ. ಯಾರ ಕೈಗೆ ಅಂದರೆ ಹಾಮಾನಾಯಕ್ ಅವರ ಕೈಗೆ. ಆ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ್ದಂತಹವರು ಯಾರಪ್ಪ ಅಂತಂದರೆ AR ಕೃಷ್ಣಶಾಸ್ತ್ರಿಗಳು. ಅದರಲ್ಲಿ ಅವರು ಒಂದಷ್ಟು ಅಂಶಗಳನ್ನು ಚರ್ಚೆ ಮಾಡಿರ್ತಾರೆ. ಅದೇನು ಅನ್ನೋದನ್ನು ಲೇಖಕರು ಅವರದ್ದೇ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಅದು ಹೀಗಿದೆ. AR ಕೃಷ್ಣಶಾಸ್ತ್ರಿಗಳ ಆ ಲೇಖನದ ಆರಂಭ ಹೀಗಿದೆ: ಏನಾದರೂ ಒಂದು ದುರದೃಷ್ಟದಿಂದ ಅಂಥ ದುರದೃಷ್ಟ ಬರದಿರಲಿ, ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಕಿಲವಾಗಿ ನಷ್ಟವಾಗಿ ಹೋದಂತೆ ಸಂಸ್ಕೃತವು ಆಗಿ ಹೋಗುವುದಾದರೆ ಅದು ಹೊರದೇಶಗಳಲ್ಲಿ ಬದುಕಿರುತ್ತದೆ, ಬಾಳುತ್ತಿರುತ್ತದೆ. ಆದರೆ ಕನ್ನಡಿಗರೇ, ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ. ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು. ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳ ಕೊಲ್ಲಿ ಇದೆ, ಆ ಕಡೆ ಅರಬ್ಬಿ ಸಮುದ್ರವಿದೆ, ಗುಡಿಸಿ ಹಾಕಿಬಿಡಿ. ಇತರ ಭಾಷೆಗಳು ಒತ್ತಿಕೊಂಡು ಬರಲಿ, ಆಕ್ರಮಿಸಿಕೊಳ್ಳಲಿ. ಈ ಮಾತುಗಳನ್ನು ಓದುತ್ತಾ ನನ್ನ ಹದಿಹರೆಯದ ಮನಸ್ಸಿನಲ್ಲಾದ ಖೇದವನ್ನು,
ಭಯವನ್ನು, ಅಸಹಾಯಕತೆಯನ್ನು, ಕ್ರೋಧವನ್ನು ಈ ಹೊತ್ತು ಅನುಭವಿಸುತ್ತಿದ್ದೇನೆ. ಕೃಷ್ಣಶಾಸ್ತ್ರಿಗಳು ಇಲ್ಲಿ ಸಂಸ್ಕೃತವನ್ನಷ್ಟೇ ಕೈಮಾಡಿ ತೋರಿಸಿರುವರಾದರೂ ಸಂದರ್ಭವು ಕನ್ನಡದ ಎಲ್ಲ ಕುತ್ತುಗಳನ್ನು ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತದೆಂದು ಇಟ್ಟುಕೊಳ್ಳಬಹುದು. ಆ ಭಾಷಣದ ಒಳಗೆ ಕೃಷ್ಣಶಾಸ್ತ್ರಿಗಳು ಅವತ್ತಿಗೆ ಸಂಸ್ಕೃತದಿಂದ ಕನ್ನಡಕ್ಕೆ ಇದ್ದಂತಹ ಭಯವನ್ನು ಮತ್ತು ಸಂಸ್ಕೃತದ ಹೇರುವಿಕೆಯನ್ನು ಕುರಿತಾಗಿ, ಕನ್ನಡದ ಸಂದರ್ಭವನ್ನು, ಕನ್ನಡದ ಸಂಕಷ್ಟವನ್ನು ಕುರಿತಾಗಿ ಮಾತನಾಡಿರ್ತಾರೆ. ಯಾವುದಾದ್ರೂ ಒಂದು ದುರದೃಷ್ಟದಿಂದ ಅಂತ ಹೇಳಿ ಮಾತನ್ನು ಶುರು ಮಾಡ್ತಾರೆ. ಅಂಥ ದುರದೃಷ್ಟ ಬರದಿರಲಿ ಅನ್ನುವಂತಹ ಆಶಯ ಕೂಡ ಅವರದ್ದು. ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದಂತಹ ಬೌದ್ಧ ಧರ್ಮ ಏನಿದೆ, ಆ ಬೌದ್ಧ ಧರ್ಮ ಬುದ್ಧನಿಂದ ಸ್ಥಾಪನೆಗೊಂಡಂತಹ, ಗೌತಮ ಬುದ್ಧನಿಂದ ಸ್ಥಾಪನೆಗೊಂಡಂತಹ ಬೌದ್ಧ ಧರ್ಮ ಅಥವಾ ಬುದ್ಧ ಧರ್ಮ ಏನಿದೆ, ಅದು ಇಲ್ಲಿಯೇ ಹುಟ್ಟಿದ್ರೂ ಕೂಡ, ಭಾರತದಲ್ಲಿಯೇ ಹುಟ್ಟಿದ್ರೂ ಕೂಡ ಇವತ್ತು ಭಾರತದಲ್ಲಿ ಬೌದ್ಧ ಧರ್ಮ ನಾಶವಾಗಿ ಹೋಗಿದೆ, ಕಿಲವಾಗಿ ಹೋಗಿದೆ, ನಷ್ಟವಾಗಿ ಹೋದಂತೆ ಸಂಸ್ಕೃತ ಕೂಡ ಆಗಿ ಹೋಗುವುದಾದರೆ ಭಾರತದ ಮತ್ತೊಂದು ಮಹತ್ವಪೂರ್ಣ ಭಾಷೆಗಳಲ್ಲಿ ಅವತ್ತಿಗೆ ಹೆಸರು ಮಾಡಿದಂತಹ ಭಾಷೆಯ ಒಳಗೆ ಸಂಸ್ಕೃತ ಕೂಡ ಒಂದು. ಆ ಸಂಸ್ಕೃತ ನಾಶವಾಗಿ ಹೋಗ್ಬಿಟ್ರೆ, ಇಲ್ಲಿನ ದೇಶದ ಅಥವಾ ಇಲ್ಲಿನ ನೆಲದ ಒಳಗೆ ಸಂಸ್ಕೃತ ಅಳಿಸಿ ಹೋದರೆ ಅದು ಹೊರದೇಶಗಳಲ್ಲಿ ಬದುಕಿರುತ್ತದೆ, ಬೇರೆ ಯಾವುದಾದ್ರೂ ಒಂದು ದೇಶದಲ್ಲಿ ಬದುಕಿರುತ್ತೆ, ಜೀವಂತವಾಗಿರುತ್ತೆ, ಬಾಳುತ್ತಿರುತ್ತದೆ. ಅದು ನಿಜವೂ ಹೌದು. ಇವತ್ತಿಗೂ ಕೂಡ ಜರ್ಮನಿಯಲ್ಲಿ 50% ಸಂಸ್ಕೃತವನ್ನು ಮಾತನಾಡ್ತಾರಂತೆ. ಹಾಗಾಗಿ ಸಂಸ್ಕೃತ ನಾಶವಾದ್ರೂ ಕೂಡ ಭಾರತದ ಒಳಗೆ ಬೇರೆಲ್ಲೋ ಸ್ಥಾನವನ್ನು ಪಡ್ಕೊಳ್ಳುತ್ತೆ, ಅದಕ್ಕೆ ಆ ಸಾಮರ್ಥ್ಯ ಇದೆ. ಆದರೆ ಕನ್ನಡದ ವಿಚಾರಕ್ಕೆ ಬನ್ನಿ. ಕನ್ನಡಿಗರನ್ನು ಕುರಿತು ಎಚ್ಚರಿಸ್ತಾ ಇದ್ದಾರೆ. ಕನ್ನಡಿಗರೇ, ನಿಮ್ಮ ಕನ್ನಡ ಇದೆಯಲ್ಲ, ಈ ನಿಮ್ಮ ಕನ್ನಡ ಭಾರತ ದೇಶದ ಒಳಗಡೆ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈಯಷ್ಟಗಲ ಜಾಗದಲ್ಲಿ ಬಿಟ್ಟರೆ ಮತ್ತೆಲ್ಲಿಯೂ ಕೂಡ ನಾವು ಈ ಭಾಷೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಕರ್ನಾಟಕದಲ್ಲಿ ಬಿಟ್ಟರೆ ಕನ್ನಡವನ್ನು ಬಳಸುವವರ ಸಂಖ್ಯೆ ಇಡೀ ದೇಶದಾದ್ಯಂತ ಕಡಿಮೆ. ಅದೇ ದ್ರಾವಿಡ ಭಾಷೆಗಳಲ್ಲಿರುವಂತಹ ತಮಿಳು ಭಾಷೆ ಏನಿದೆ, ಅದು ಹೊರ ರಾಷ್ಟ್ರಗಳಲ್ಲಿ ಕೂಡ ಬಳಕೆಯಲ್ಲಿದೆ ಎಷ್ಟೋ ಕಡೆಗಳಲ್ಲಿ. ಆದರೆ ಕನ್ನಡ ಹಾಗಿಲ್ಲ. ನೀವು ಅದನ್ನು ಎಷ್ಟು ಅಲಕ್ಷ್ಯ ಮಾಡ್ತಿರೋ ಅಷ್ಟು ಅದು ಅವನತಿಯ ಅಂಚಿಗೆ ಸಾಗತ್ತೆ. ಈ ಭಾಷೆಯನ್ನು ದೇಶದ ಯಾವ ಭಾಗದ ಜನರು ಕೂಡ ಕೈ ಎತ್ತಿ ಹಿಡಿಯಲಾರರು. ಹಾಗಾಗಿ ಅದು ಹೋದರೆ ಹೋಗಲಿ ಬಿಡು, ಆ ಭಾಷೆಯಿಂದ ನನಗೇನಾಗಲಿಕ್ಕಿದೆ ಅನ್ನೋದಾದರೆ ಹೆಚ್ಚು ಚಿಂತೆಯನ್ನೇ ಮಾಡಬೇಡಿ. ಈ ಕಡೆ ಬಂಗಾಳ ಕೊಲ್ಲಿ ಇದೆ, ಆ ಕಡೆ ಅರಬ್ಬಿ ಸಮುದ್ರ ಇದೆ. ಹಾಗಾಗಿ ನೀವೇ ಆ ಭಾಷೆಯನ್ನು ಗುಡಿಸಿ ಹಾಕಿಬಿಡಿ, ಇತರ ಭಾಷೆಗಳು ಬಂದು ಆ ಸ್ಥಾನವನ್ನು ಆಕ್ರಮಿಸಿಕೊಳ್ಳಲಿ ಅನ್ನುವಂತಹ ಮಾತನ್ನು ಕೃಷ್ಣಶಾಸ್ತ್ರಿಗಳು ಆಡಿರ್ತಾರೆ. ಈ ಲೇಖನವನ್ನು ಹಾಮಾನ ಅವರು ಗಮನಿಸಿದಂತಹ ಸಂದರ್ಭದ ಒಳಗೆ ಅವರ ಆ ಹದಿಹರೆಯದ ಮನಸ್ಸಿನಲ್ಲಿ ಖೇದವಾಗುತ್ತಂತೆ, ಬೇಜಾರಾಗುತ್ತಂತೆ, ಭಯವೂ ಆಗುತ್ತಂತೆ ಕನ್ನಡದ ಬಗೆಗೆ. ಹಾಗೆಯೇ ಅಸಹಾಯಕತೆ ಕೂಡ ಉಂಟಾಗುತ್ತಂತೆ. ಅಂದರೆ ತಾನು ಈ ಭಾಷೆಗೋಸ್ಕರ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ವಲ್ಲ ಅನ್ನೋಂತಹ ಆ ಅಸಹಾಯಕತೆ, ಜೊತೆಗೆ ಕ್ರೋಧ, ಈ ಎಲ್ಲದರಿಂದ ಉಂಟಾಗಿರೋಂತಹ ಕೋಪ ಏನಿದೆ ಅದು ಈ ಹೊತ್ತೂ ಕೂಡ ಆ ಹಾಮಾನಾಯಕ್ ಅವರು ಅದನ್ನು ಅನುಭವಿಸ್ತಾ ಇದ್ದಾರಂತೆ. ಅಂದರೆ ಎಷ್ಟೋ ವರ್ಷಗಳು ಕಳೆದ್ರೂ ಕೂಡ ಕನ್ನಡದ ಈ ದುಸ್ಥಿತಿಯನ್ನು ಕಂಡು ಅವ್ರ ಒಳಗಿನ ಆ ನೋವು, ಆ ಸಿಟ್ಟು ಇನ್ನೂ ಕಡಿಮೆಯಾಗಿಲ್ವಂತೆ. ಅದನ್ನಿನ್ನೂ ಅವರು ಅನುಭವಿಸ್ತಾನೆ ಇದ್ದಾರಂತೆ. ಕೃಷ್ಣಶಾಸ್ತ್ರಿಗಳು ಅಲ್ಲಿ ಕೇವಲ ಸಂಸ್ಕೃತವನ್ನು ಅಷ್ಟೇ ಉದಾಹರಣೆಯಾಗಿಟ್ಕೊಂಡು ಈ ಲೇಖನವನ್ನು ಬರೆದ್ರಾದರೂ ಕೂಡ ಇವತ್ತಿನ ಸಂದರ್ಭದ ಒಳಗೆ, ಪ್ರಸ್ತುತ ಸಂದರ್ಭದ ಒಳಗೆ ಈ ಲೇಖನ ಎಲ್ಲ ಭಾಷೆಗಳಿಗೂ ಕೂಡ ಅನ್ವಯವಾಗಿ ಕನ್ನಡಕ್ಕಿರಬಹುದಾದಂತಹ ಕುತ್ತು ಏನಿದೆ, ತೊಂದರೆ ಏನಿದೆ, ಅದನ್ನು ಪ್ರಾತಿನಿಧಿಕವಾಗಿ ಸಂಕೇತಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ಲಿಕ್ಕೆ ಸಾಧ್ಯವಿದೆಯಂತೆ. ಅಂದರೆ ಕನ್ನಡ ಈಗಾಗಲೇ ಯಾವ ರೀತಿಯಾದಂತಹ ಸಂಕಷ್ಟದ, ಸಂಕೀರ್ಣದ ಪರಿಸ್ಥಿತಿಗೆ ಬಂದು ತಲುಪಿದೆ ಅನ್ನುವಂತಹ ವಿಚಾರವನ್ನು ಸೂಕ್ಷ್ಮವಾಗಿ ಹೇಳುವಂತಹ ಪ್ರಯತ್ನ ಇಲ್ಲಿ ನಡೆದಿದೆ. ಅದನ್ನು ಉದಾಹರಣೆಗಳ ಮೂಲಕನೂ ಮುಂದೆ ಲೇಖನದ ಒಳಗೆ ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಹಾಮಾನಾಯಕರು ಮಾಡ್ತಾರೆ. ಇವತ್ತಿನ ತರಗತಿಗೆ ಇಷ್ಟು ವಿಚಾರಗಳಿರಲಿ. ಇನ್ನು ಉಳಿದಂತಹ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.